ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಒನ್ ಆಫ್ ದ ಟಾಪಿಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ಟೆಕ್ ಮಹೇಂದ್ರ. ಈ ಒಂದು ಕಂಪ್ನಿ ಕಡೆಯಿಂದ ಕಾಲ್ ಫಾರ್ಮ್ ಆಗಿದೆ. ಯಾವೊಂದು ಜಾಬ್ ರೋಲ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಸೊ ಟೆಕ್ ಮಹೇಂದ್ರ ಕಡೆಯಿಂದ ನಿಮಗೆ ಯಾವೊಂದು ಜಾಬ್ ರೋಲ್ಗೆ ಕಾಲ್ ಫಾರ್ಮ್ ಆಗಿದೆ ಅಂತಂದರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ಒಂದು ಕಾಲ್ ಫಾರ್ಮು. ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಒಂದು ಬಲ್ಕ್ ಹೈರಿಂಗ್ ಅಂತಲೇ ಹೇಳ್ಬೋದು. 100 ಓಪನಿಂಗ್ಸ್ ಇದೆ. ಹೈರಿಂಗ್ ಆಫೀಸ್ ಬಂದು ಇಂಡಿಯಾದಲ್ಲಿದೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮ್ಮ ಒಂದು ರೆಸ್ಯೂಮ್ನಲ್ಲಿ ಇಲ್ಲಿ ಏನು ಸ್ಕಿಲ್ಸ್ ಕಾಣಿಸ್ತಾ ಇದೆಯಲ್ಲ ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ನೀವು ಏನೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಮೊದಲು ನಿಮ್ಮ ರೆಸ್ಯೂಮ್ನ ಆ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ ಎಲ್ಲ ಅಪ್ಡೇಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ. ಇಲ್ಲಿ ನಾವೀಗ ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಏನು ಮಾಡ್ತೀರಾ ನೀವಿಲ್ಲಿ? ಡೊಮೆಸ್ಟಿಕ್ ಪ್ರೊಸೆಸ್, ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಪ್ರೊಸೆಸ್ ಆ್ಯಂಡ್ ಕಾಲಿಂಗ್, ರಿಸಾಲ್ವಿಂಗ್ ಕಸ್ಟಮರ್ ಕ್ವೈರೀಸ್ ಥ್ರೂ ದ ಫೋನ್ ಕಾಲ್ಸ್. ಇಲ್ಲಿ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಪ್ರೊಸೆಸ್, ಲೈಕ್ ಇನ್ಬೌಂಡ್ ಅಂತ ಅಂದರೆ ಅವರೇ ಕಾಲ್ ಮಾಡ್ತಾರೆ, ಕಸ್ಟಮರ್ ಕಾಲ್ ಮಾಡ್ತಾರೆ, ಅವ್ರ ಕ್ವೈರೀಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಔಟ್ಬೌಂಡ್ ಅಂತಂದರೆ ನೀವೇ ಕಾಲ್ ಮಾಡಬೇಕು, ಕಸ್ಟಮರ್ಸಿಗೆ ಕಾಲ್ ಮಾಡಿ ಸೊ ಅವ್ರದ್ದು ಏನು ಫಾಲೋ ಅಪ್ ಇರುತ್ತೆ ಅದನ್ನು ನೀವು ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಕಸ್ಟಮರ್ದು ಏನೇ ಕ್ವೈರೀಸ್ ಇದ್ದರೂ ನೀವು ಫೋನ್ ಮುಖಾಂತರ ರಿಸಾಲ್ವ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಕ್ವಾಲಿಫಿಕೇಷನ್ ಏನು ನೋಡೋದಾದರೆ PUC ಪಾಸ್ ಆಗಿದ್ದರೆ ಸಾಕು. ಮಿನಿಮಮ್ PUCನ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನಿಮ್ಮದು ಮ್ಯಾಕ್ಸಿಮಮ್ಮು ಎನಿ ಡಿಗ್ರಿ ಆದವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಮಿನಿಮಮ್ PUC ಕಂಪ್ಲೀಟ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಹಿಂದಿ ಮತ್ತು ಇಂಗ್ಲೀಷು ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಬರೆಯೋದು ಏನು ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಿಂದಿ ಇಂಗ್ಲೀಷ್ ಬರುತ್ತೆ. ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ. ಇಲ್ಲಿ ನಿಮ್ಗೇನಾದರೂ BPO ಸೆಕ್ಟರಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ಅಂತಂದರೆ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟು 18 ವರ್ಷದಿಂದ 35 ವರ್ಷದ ಒಳಗಡೆ ಇರೋರು ಎಲ್ಲರೂ ಕೂಡ ಈ ಒಂದು ಕೆಲಸಕ್ಕೆ ಎಲಿಜಿಬಲ್ ಇದ್ದೀರಾ. 6 ಡೇಸ್ ವರ್ಕ್ ಇರುತ್ತೆ ಆ್ಯಂಡ್ 1 ವೀಕ್ ಆಫ್ ಇರುತ್ತೆ. ರೊಟೇಷ್ನಲ್ ಬೇಸಿಸ್ ಇರುತ್ತೆ. ಓಕೆನಾ. ಸ್ಯಾಟರ್ಡೆ ಸಂಡೇನೇ ನಿಮಗೆ ವೀಕ್ ಆಫ್ ಅಂತ ಸಿಗೋದಿಲ್ಲ. ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಲಿಕ್ಕೆ ನಿಮಗೆ ನಿಮ್ಮ ಹತ್ರ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇರಬೇಕು. ಅದಕ್ಕೆ ಕ್ಯಾಮ್ರಾ ಮತ್ತು ಮೈಕ್ ಇರಬೇಕು. ಇದರಲ್ಲಿ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ i3 ಅಥವಾ ಅದಕ್ಕಿಂತ ಜಾಸ್ತಿ ಇರೋದಿರಬೇಕು. 8 GB ರ್ಯಾಮ್ ಇರಬೇಕು. ವಿಂಡೋಸ್ 10 ಆಗಿರಬೇಕು. ಇಂಟರ್ನೆಟ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಪವರ್ ಬ್ಯಾಕಪ್ ಇರಬೇಕು. ಆಮೇಲೆ ಹೈರಿಂಗ್ ಆನ್ ಕಾಂಟ್ರಾಕ್ಟಲ್ ಬೇಸಿಸ್ ಸ್ಟಿಲ್ ನವಂಬರ್ 30th. ಸೊ ಇದೊಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ. ನವಂಬರ್ 30 ತನಕ ನೀವು ಕೆಲಸ ಮಾಡ್ಬೋದಾಗುತ್ತೆ. ಒನ್ ಆಫ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವೇನಾದರೂ ಟೆಕ್ ಮಹೇಂದ್ರ ಕಂಪ್ನಿನಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ನಿಮ್ಮ ಒಂದು ರೆಸ್ಯೂಮ್ನಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ಒಂದು ವೈಟೇಜ್ ಬರುತ್ತೆ. ಹಾಗಾಗಿ ಅಯ್ಯೋ ನವಂಬರ್ ತನಕ ಅಷ್ಟೇ ಅಲ್ವಾ ಕೆಲಸ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೆಲಸ ಸಿಕ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಇವರು 12th ಪಾಸ್ ಅಷ್ಟೇ ಕೇಳಿರೋದ್ರಿಂದ ಯಾರೆಲ್ಲ 12th ಪಾಸ್ ಅಂದರೆ PUC ಆಗಿದ್ದರೆ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡೋದ್ರಿಂದ ಅಲ್ಲೂ ಕೂಡ ನಾನು ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಥ್ಯಾಂಕ್ ಯು.